ಸೊ ನೋಡಿ 10.3 ಬರುವಂಥ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ನೋಡಿ ಮೊದಲನೇ ಕ್ವಶನ್ ಏನು ಬರುತ್ತೆ ಅಂದರೆ ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ಟೂ ವೆಕ್ಟರ್ಸ್ ಎ ಆ್ಯಂಡ್ ಬಿ ಅಂತಿದೆ. ವಿತ್ ಮ್ಯಾಗ್ನಿಟ್ಯೂಡ್ ಇಸ್ 3, ಆಮೇಲೆ √3 ಆ್ಯಂಡ್ 2 ಅಂದರೆ ಎರಡರದ್ದು ಮ್ಯಾಗ್ನಿಟ್ಯೂಡ್ ಕೊಟ್ಟಿದ್ದಾರೆ, √3 ಆ್ಯಂಡ್ 2 ಅಂತ ರೆಸ್ಪೆಕ್ಟಿವ್ಲಿ. ಹ್ಯಾವ್ ದ ಎ ಡಾಟ್ ಬಿ ಈಸ್ ಈಕ್ವಲ್ಸ್ ಟು ಡಾಟ್ ಪ್ರಾಡಕ್ಟ್ ಆನ್ಸರ್ನ ಕೊಟ್ಟಿದ್ದಾರೆ. ಇಲ್ಲಿ ಫೈಂಡ್ ದ ಆ್ಯಂಗಲ್ ಅಂತ ಹೇಳಿದ್ದಾರೆ. ಆಲ್ರೆಡಿ ನಾವು ಕಲ್ತೀವಿ, ಫಾರ್ಮುಲಾ ಏನಿತ್ತು, ಕಾಸ್ ಆಫ್ ಥೀಟಾ ಈಸ್ ಈಕ್ವಲ್ಸ್ ಟು ಎ ಡಾಟ್ ಬಿ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಸೊ ಇವಾಗ ಕೊಟ್ಟಿರೋ ರಿಸಲ್ಟ್ಗಳು ಏನೇನಿದೆ ನೋಡಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ಆನ್ಸರ್ ಕೊಟ್ಟಿದ್ದಾರೆ, √3 ಇದೆ. ಮ್ಯಾಗ್ನಿಟ್ಯೂಡ್ ಆಫ್ ಬಿ ಕೊಟ್ಟಿದ್ದಾರೆ, 2 ಇದೆ. ಅದಾದಮೇಲೆ ಎ ಡಾಟ್ ಬಿ ಅನ್ನು ಕೊಟ್ಟಿದ್ದಾರೆ, ಎಷ್ಟಿದೆ, √6 ಇದೆ. ಇವೆಲ್ಲ ವ್ಯಾಲ್ಯೂನ ಇಲ್ಲಿ ಹಾಕೊಂಡ್ಬಿಟ್ರೆ ಮುಗೀತು ನೋಡಿ. ಎಷ್ಟಿದೆ, ಎ ಡಾಟ್ ಬಿ ಆನ್ಸರು √6 ಇದೆ. ಅದಾದಮೇಲೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಎಷ್ಟಿದೆ, √3 ಇದೆ. ಇದು ಎಷ್ಟಿದೆ, 2 ಇದೆ. ಓಕೆನಾ. ಸೊ ಇದು ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು ಎಷ್ಟೇ ಬರೆದ್ರೂ ನಡೆಯುತ್ತೆ. ಇಲ್ಲಾಂದರೆ ನೀವು ಬೇಕಿದ್ರೆ √3 ಇಂಟು √2 ಅಂತಲೂ ಬರೀಬೋದಾ. ಇದನ್ನು √6 ಇದ್ದದನ್ನು √3 ಇಂಟು √2 ಅಂತಲೂ ಬರೀಬೋದು. ಇಲ್ಲಿ 2√3 ಅಂತ ಬರೀಬೋದು. ಈಗ √3 ಕ್ಯಾನ್ಸಲ್ ಆಗುತ್ತೆ. √2 ಡಿವೈಡ್ ಬೈ 2 ಆಯಿತು. ಅಂದರೆ ಇದನ್ನು ನಾವು ಈ ಥರ ಬರೀಬೋದಾ ನೋಡಿ ಫ್ರೆಂಡ್ಸ್. 2 ಇದ್ದದನ್ನು √2 ಇಂಟು √2, ಆಗ ಇದು ಕ್ಯಾನ್ಸಲ್ ಆಯಿತು. ಫೈನಲಾಗಿ ಎಷ್ಟು ಉಳಿತು ನೋಡಿ, 1 ಡಿವೈಡ್ ಬೈ √2. ಸೊ ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು ಆನ್ಸರ್ ಅಂತ ನಮಗೆ 1/√2. 1/√2 ಇದು ಕಾಸದು ಯಾವುದ್ರ ವ್ಯಾಲ್ಯೂ ಆಗಿರುತ್ತೆ ಹೇಳಿ. ಕಾಸ್ ಸಪೋಸ್ ಇದನ್ನು ನಾನು ಈ ಸರ್ ತೊಗೊಂಡ್ರೆ ಕಾಸ್ ಇನ್ವರ್ಸ್ ಆಗುತ್ತೆ. ಆಗ ಥೀಟಾ ಈಸ್ ಈಕ್ವಲ್ಸ್ ಎಷ್ಟಾಗಿರುತ್ತಪ್ಪ ಅಂದರೆ π/4 ಆಗುತ್ತಲ್ವ. ಓಕೆ, ಇದಾಗಿದೆ ಆ್ಯಂಗಲ್ 45 ಡಿಗ್ರಿ ಅನ್ನೋದು ಆನ್ಸರ್ ಆಗಿದೆ ನೋಡಿ. ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಕಮಾನ್ ಫಾಸ್ಟ್. ಹಾಗೆ ಎಲ್ಲರೂ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಫಾಸ್ಟ್ ಸ್ಟೂಡೆಂಟ್ಸ್, ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಓಕೆ, ಎಸ್ ಸರ್. ಓಕೆ ಸ್ಟೂಡೆಂಟ್ಸ್, ಸೊ ನೋಡಿ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಕೂಡ ಅದೇ ಥರನಾಗಿದೆ, ಅದನ್ನು ನೀವೇ ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ಸೊ ನಾನು ಇವಾಗ ಡಿಫ್ರೆಂಟ್ ಆಗಿರೋದು ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಏನಿದೆ, ಫೈಂಡ್ ದ ಪ್ರೊಜೆಕ್ಷನ್ ಆಫ್ ದ ವೆಕ್ಟರ್. ಪ್ರೊಜೆಕ್ಷನ್ ಆನ್ ದ ವೆಕ್ಟರ್ ಅಂತ ಕೊಟ್ಟಿದ್ದಾರೆ, I - j ಅಂತಿದೆ. ಆನ್ ದ ವೆಕ್ಟರ್ I+j ಅಂತ ಕೊಟ್ಟಿದ್ದಾರೆ. ಓಕೆ, ನಾವು ಆಲ್ರೆಡಿ ನಾನು ಆಗಲೇ ಹೇಳಿದ್ದೆ ಪ್ರೊಜೆಕ್ಷನ್ ಆನ್ ದ ವೆಕ್ಟರ್ ಹೆಂಗೆ ಫೈಂಡ್ ಮಾಡಬೇಕು ಅಂತ. ಕ್ವಶನ್ ನಾವು ಇಲ್ಲಿ ಫೈಂಡ್ ಮಾಡುವಾಗ ಹೇಳಿದ್ವಿ, 1 ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಎ ಡಾಟ್ ಬಿ, ಈ ಥರ ನಾವು ತೊಗೊಳ್ಬೇಕು. ಅಂದರೆ 2 ವೆಕ್ಟರ್ ಕೊಟ್ಟಿದ್ದಾರೆ ಇಲ್ಲಿ, ಕರೆಕ್ಟಾ? ಸೊ ಈ 2 ವೆಕ್ಟರ್ ಕೊಟ್ಟಿದ್ರೆ ನಾವು ಫಸ್ಟ್ ಈ ಒಂದು ವೆಕ್ಟರ್ನ ಎ ಅಂತ ತೊಗೋಬೇಕು, ಒಂದು ಬಿ ಅಂತ ತೊಗೋಬೇಕು, ಕರೆಕ್ಟಾ? ಸೊ ಅದಾದಮೇಲೆ ಈ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಓಕೆ, ಸೊ ಏನಿದೆ ನೋಡಿ, ಮೊದಲಿಗೆ ನಾನು ಇಲ್ಲಿ ವೆಕ್ಟರ್ ಎ ಬರ್ಕೊತಾ ಇದ್ದೀನಿ. ವೆಕ್ಟರ್ ಎ ಕೊಟ್ಟಿದ್ದಾರೆ I - j ಇದೆ. ವೆಕ್ಟರ್ ಬಿ ಕೊಟ್ಟಿದ್ದಾರೆ I+j ಇದೆ, ಕರೆಕ್ಟಾ? ಇವಾಗ ಫಾರ್ಮುಲಾ ಏನಿದೆ, ಪ್ರೊಜೆಕ್ಷನ್ ವೆಕ್ಟರ್ ಆನ್ ಎ ಆನ್ ಬಿ ಅಂತಿದೆ ಅಲ್ವಾ. ಸೊ ಅದನ್ನು ಬರ್ಕೊಳ್ಳಿ. ಪ್ರೊಜೆಕ್ಷನ್ ವೆಕ್ಟರ್ ಎ ಆನ್ ಬಿ ಅಂದಾಗ ಏನಾಗುತ್ತೆ, 1 ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಎ ಡಾಟ್ ಬಿ ಇದೆ, ಕರೆಕ್ಟಾ? ಅಂದರೆ ಇವೆರಡರದ್ದು ಮೊದಲಿಗೆ ನಾವೇನು ಮಾಡಬೇಕು, ಡಾಟ್ ಪ್ರಾಡಕ್ಟ್ನ ಫಸ್ಟ್ ಫೈಂಡ್ ಮಾಡ್ಕೋಬೇಕಂತ ಅರ್ಥ. ಸೊ ಡಾಟ್ ಪ್ರಾಡಕ್ಟ್ ಫೈಂಡ್ ಮಾಡೋದು ಏನಾಗುತ್ತೆ ನೋಡಿ, ಅದೇ ಥರನಾಗಿ ಮ್ಯಾಗ್ನಿಟ್ಯೂಡ್ ಆಫ್ ಬಿನೂ ಮಾಡಬೇಕು. ಓಕೆ, ನಾನು ಇಲ್ಲೇ ಬರಿತಾ ಇದ್ದೀನಿ ಎ ಡಾಟ್ ಬಿ, ಇದೊಂದು ಸತಿ ಬರಿತಾ ಇದ್ದೀನಿ ನೋಡಿ ಸ್ಟೂಡೆಂಟ್ಸ್. ಇದು ವಿಸಿಬಲ್ ಆಗುತ್ತಾ ಇದೆಯಲ್ವಾ? ಎಸ್. I - j ಇದು ಎ ವ್ಯಾಕ್ಟರು, ಡಾಟ್ I+j ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂತಿದೆ. ಅಂದರೆ ಆಫ್ ಬಿ ಅಂತಂದರೆ ಎಷ್ಟಿದೆ, 1 ಅಂತಾಗುತ್ತೆ. ಇಲ್ಲಿ 1² + 1². ಸೊ ಫೈನಲಾಗಿ ಎಷ್ಟಾಗುತ್ತೆ, I ಡಾಟ್ ಐನೇ ಮಾಡಬೇಕು. ಯಾಕಂದರೆ ಆಲ್ರೆಡಿ ನಾವು ಪ್ರಾಪರ್ಟಿ ಸ್ಟಡಿ ಮಾಡಿದ್ವಿ. I ಇಂಟು ಐ ಅಂದರೆ 1 ಇಂಟು 1 ಆಗಿಬಿಡುತ್ತೆ. 1 ಇಂಟು 1 ಅಂದರೆ 1 ಆಯಿತು. ಅದಾದಮೇಲೆ ಜೆ ಡಾಟ್ ಜೆ ಅಂದರೆ ಮತ್ತೆ 1 ಇಂಟು 1 1 ಆಗುತ್ತೆ, ಪ್ಲಸ್ ಮೈನಸ್ -1 ಆಗುತ್ತೆ, ಡಿವೈಡ್ ಬೈ ಇದಾಯಿತು √2. ಸೊ 1 - 1 ಅಂದರೆ 0 ಆಗಿಬಿಡ್ತಾ, 0/√2 ಅಂದರೆ 0ನೇ ಆನ್ಸರ್ ಆಗಿದೆ ನೋಡಿ. ಓಕೆ,
ಎಷ್ಟು ಮಾಡಿದರೆ ಇದು ಕ್ವಶನ್ ಕಂಪ್ಲೀಟ್ ಆಯಿತು. ಇದು 2 ಮಾರ್ಕ್ಸ್ಗೆ ಬರುತ್ತೆ ಸ್ಟೂಡೆಂಟ್ಸ್, ಭಾಳ ಇಂಪಾರ್ಟೆಂಟ್ ಇದು. 2 ಮಾರ್ಕ್ಸಲ್ಲಿ ಒಂದು ಕ್ವಶನ್ ಕೇಳ್ತಾರೆ ಭಾಳಷ್ಟು ಸತಿ ಇದ್ರ ಮೇಲೆ. ಓಕೆ, ಇದನ್ನೆಲ್ಲರೂ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದ್ದರೆ ಎಲ್ಲರೂ ಒಂದು ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಹಾಗೆ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಕಮ್ ಆನ್ ಫ್ರೆಂಡ್ಸ್, ಫಾಸ್ಟ್. Okay, yes sir, understood. In sir b value. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟು ಪ್ರೊಜೆಕ್ಷನ್ ಮ್ಯಾನಲ್ಲೇ ಇದೆ ನೋಡಿ ಕ್ವಶನ್ನು, ಅದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ನಾನು ಮತ್ತೆ ಡಿಫ್ರೆಂಟ್ ಆಗಿರೋದಂತನ ಸಾಲ್ವ್ ಮಾಡ್ತೀನಿ. ಎಸ್, ಮನೋ ಸ್ವಲ್ಪ ಆರಾಮಿಲ್ಲ, ಅದ್ರ ಸಲುವಾಗಿಯೇ ವಾಯ್ಸ್ ಬರ್ತಾ ಇಲ್ಲ. ಓಕೆ, 2 ದಿನ ಆಗಿತ್ತು ಕ್ಲಾಸ್ ತಗೊಳ್ಳೋದೆ, ಅದಕ್ಕೆ ಮತ್ತೆ ನಾನು ಕ್ಲಾಸ್ ಅರೇಂಜ್ ಮಾಡಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 6. ಸೊ ಇವಾಗ ಇದನ್ನು ಯಾಕೆ ಸಾಲ್ವ್ ಮಾಡ್ತಾಯಿದ್ದೆ, ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. 2 ಮಾರ್ಕ್ಸಲ್ಲಿ ಬಂದಿದೆ ಭಾಳಷ್ಟು ಸತಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಓಕೆ, ಸೊ ಏನಿದೆ ನೋಡಿ ಕ್ವಶನ್ ಇದೆ ಇಲ್ಲಿ. ಫೈಂಡ್ ಎ ಮತ್ತು ಬಿನ ಫೈಂಡ್ ಮಾಡಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಇಫ್ ಎ ಪ್ಲಸ್ ಬಿ ಡಾಟ್ ಎ ಮೈನಸ್ ಬಿ ಈಸ್ ಈಕ್ವಲ್ಸ್ ಟು 8 ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಇದೊಂದು ಹಿಂಟ್ ಕೊಟ್ಟಿದ್ದಾರೆ ಇಲ್ಲಿ, ಅದು ಹಿಂಟ್ನ ಯೂಸ್ ಮಾಡಿಕೊಂಡು ನಾವು ಇವಾಗ ಫೈಂಡ್ ಮಾಡಬೇಕು. ಓಕೆ, ಸೊ ನೋಡಿ, ಮೊದಲಿಗೆ ನಾವಿಲ್ಲಿ ಒಂದು ಸೆಕೆಂಡ ಕ್ಯಾಮ್ರಾ ಸೆಟ್ ಮಾಡ್ಕೊತಾ ಇದ್ದೀನಿ. ಓಕೆ, ಸೊ ಮೊದಲಿಗೆ ಇದು ಏನು ಕೊಟ್ಟಿದ್ದಾರೆ ನೋಡಿ, ಎ ಪ್ಲಸ್ ಬಿ ಡಾಟ್ ಎ ಮೈನಸ್ ಬಿ ಈಸ್ ಈಕ್ವಲ್ಸ್ ಟು ಎಷ್ಟಿದೆ, 8 ಇದೆ. ಸೊ ಮೊದಲಿಗೆ ಇದನ್ನು ಡಾಟ್ ಪ್ರಾಡಕ್ಟ್ ತೊಗೊಳ್ಳಿ. ಎ ಡಾಟ್ ಎ ಮಾಡ್ತೀರಾ ಅಂದರೆ ಎಲ್ಲಕ್ಕೂ ಮಲ್ಟಿಪ್ಲೈ ಮಾಡ್ಕೋಬೇಕಂತ ಅರ್ಥ. ಎ ಡಾಟ್ ಎ ಆಗುತ್ತೆ. ಅದಾದಮೇಲೆ ಪ್ಲಸ್ ಮೈನಸ್ ಎ ಡಾಟ್ ಬಿ ಆಗುತ್ತೆ. ಅದಾದಮೇಲೆ ಪ್ಲಸ್ ಇದೆ ಇಲ್ಲಿ, ಪ್ಲಸ್ ಬರೀತೀರಾ, ಬಿ ಡಾಟ್ ಎ ಆಗುತ್ತೆ. ಓಕೆನಾ. ಅದಾದಮೇಲೆ ಪ್ಲಸ್ ಮೈನಸ್ ಬಿ ಡಾಟ್ ಬಿ ಆಯಿತು, ಈಸ್ ಈಕ್ವಲ್ಸ್ ಟು 8. ಓಕೆ, ಇದು ನೋಡಿ ಆಲ್ರೆಡಿ ನಾವು ಪ್ರಾಪರ್ಟಿ ಸ್ಟಡಿ ಮಾಡಿದ್ವಿ. ಇವಾಗ ಎ ಡಾಟ್ ಎ ಇತ್ತು ಅಂದರೆ ಅಬ್ಸರ್ವೇಷನಲ್ಲಿ ಸ್ಟಡಿ ಮಾಡಿದ್ವಿ. ಎ ಡಾಟ್ ಎ ಆಗಿತ್ತಂದರೆ ಆನ್ಸರ್ ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಆಗುತ್ತೆ. ಕರೆಕ್ಟಾ? ಓಕೆ, ಇನ್ನು ಈ ರಿಸಲ್ಟ್ ಬನ್ನಿ. ಇದು ನೋಡಿ ಕಮ್ಯುಟೇಟಿವ್ ಲಾ ಸ್ಯಾಟಿಸ್ಫೈ ಅಂತ ಆಲ್ರೆಡಿ ಹೇಳಿದ್ದಾರೆ. ಎ ಡಾಟ್ ಬಿ ಅಂದರೆ ಒಂದು, ಬಿ ಡಾಟ್ ಎ ಅಂದರೆ ಒಂದು, ಅಂದರೆ ಎರಡು ಸೇಮ್ ಆಗಿ ಎರಡು ಕ್ಯಾನ್ಸಲ್ ಆಗಿಬಿಡುತ್ತಾ. ಸೊ ಉಳಿತೆಷ್ಟು ಮತ್ತು ಬಿ ಡಾಟ್ ಬಿ ಅಂತಂದರೆ ಇಲ್ಲಿ ಮೈನಸ್ ತೊಗೊಳ್ಳಿ, ಮತ್ತು ಇದು ಕೂಡ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೆ, ಈಸ್ ಈಕ್ವಲ್ಸ್ ಟು 8 ಆಯಿತು. ಓಕೆ, ಇಲ್ಲೊಂದು ಹಿಂಟ್ ಅಂತ ಕೊಟ್ಟಿದ್ರಲ್ಲ, ಇದನ್ನು ನಾನು ಇವಾಗ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ಹೋಲ್ ಸ್ಕ್ವೇರ್, ಇಲ್ಲಿ ಎ ಸ್ಕ್ವೇರ್ ಇದೆ ಅಂದರೆ ಇದು 8 ಸ್ಕ್ವೇರ್ ಮಾಡಿದರೆ 64, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಮೈನಸ್ ಮತ್ತು ಇದು ಬಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 8 ಆಗುತ್ತೆ. ಓಕೆನಾ. ಸೊ ಇಲ್ಲಿ ಬಿ ಸ್ಕ್ವೇರ್ನ ಕಾಮನ್ ತೊಗೊಂಡ್ರೆ ಎಷ್ಟಾಯ್ತು ನೋಡಿ, ಇಲ್ಲ ಬಿ ಸ್ಕ್ವೇರ್ನ ಕಾಮನ್ ತೊಗೊಳ್ಳಿ. ಬಿ ಸ್ಕ್ವೇರ್ ಕಾಮನ್ ತೊಗೊಂಡಾಗ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 64 ಮೈನಸ್ 1 ಅಂದರೆ 63 ಆಗುತ್ತೆ. 63ನ ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಿ, ಎಷ್ಟಾಗುತ್ತೆ, 8/63 ಆಗುತ್ತೆ. ಕರೆಕ್ಟಾ? ಓಕೆ, ಅದಾದಮೇಲೆ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಮಾಡಿದರೆ, ಓನ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಮಾಡಿದರೆ ಇಲ್ಲಿ ರೂಟ್ ಆಗುತ್ತೆ, ರೂಟ್ ಆಫ್ 8/63 ಆಯಿತು. ಇದು ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಓಕೆ, ಇನ್ನು ನೆಕ್ಸ್ಟ್ ಏನು ಮಾಡಬೇಕು, ಇದು ಒಂದೇ ಕೇಳಿಲ್ಲ ಅವರು, ಬಿ ಎ ವ್ಯಾಕ್ಟರ್ ಒಂದು ಫೈಂಡ್ ಮಾಡು ಅಂತ ಹೇಳಿದರೆ, ಎ ವ್ಯಾಕ್ಟರ್ ಒಂದು ನಾನು ಇಲ್ಲೇ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಯಾವುದಾದ್ರೂ ಒಂದು ರಿಸಲ್ಟಲ್ಲಿ ಹಾಕಿ ಫಿಲಪ್ ಮಾಡಿ, ಇದರಲ್ಲೇ ಹಾಕಿಬಿಡಿ, ನಮಗೆ ಈಸಿಯಾಗಿ ಆನ್ಸರ್ ಬರುತ್ತೆ. ಎ ಈಸ್ ಈಕ್ವಲ್ಸ್ ಟು 8, ಬಿ ಆನ್ಸರ್ ಎಷ್ಟಿದೆ, ರೂಟ್ ಆಫ್ 8/63 ಇದೆ, 63. ಓಕೆ, ಸೊ ಇಷ್ಟೇ ಬರೆದ್ರು ನಡೆಯುತ್ತೆ, ಇಲ್ಲಾಂದರೆ ನೀವು ಇದನ್ನು ಸಿಂಪ್ಲಿಫೈ ಮಾಡಿ ಬರೀತಿದ್ರು ಬರೀಬೋದು.
ಈಟ ಇಂಟು ಅಂತ ಹಾಕಿ ಬರೀರಿ, ಇಲ್ಲಾಂದರೆ ಇದನ್ನ ಒಳಗಡೆ ತೊಗೊಂಡು ಮಲ್ಟಿಪ್ಲೈ ಮಾಡಿ ಕೂಡ ನೀವು ಬರೆದು ಇಡ್ಬೋದು. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಎಲ್ಲರೂ ಒಂದ್ಸತಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹಾಗೆ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಇಲ್ಲ ಏನಾದರೂ ಡೌಟ್ಸ್ಗಳಿತ್ತಂದರೆ ನೀವು ನನಗೆ ಮೆಸೇಜ್ ಕೂಡ ಮಾಡ್ಬೋದು. ಕ್ಲಿಯರ್ ಇದೆನಾ? ಇಲ್ಲಿ ಬೇಕಾಗಿ ನಾನು ಹೇಳಿದೆಲ್ಲ, ಇಲ್ಲಿ ಬೇಕಿದ್ರೆ ಏನಾದರೂ ಕಾಮನ್ ಫ್ಯಾಕ್ಟರ್ ತೊಗೊಂಡು ಕೂಡ ನೀವು ಬರೀಬೋದು. ಸೊ ಕಾಮನ್ ಫ್ಯಾಕ್ಟರ್ ಅಂದರೆ 2ನ ಇಲ್ಲಿ ಹೊರಗಡೆ ತೊಗೋಬಾರೋದು. 2 ಹೊರಗಡೆ ಅಂದರೆ ಇದು ಆ್ಯಕ್ಚುಲಿ 4 ಆಗುತ್ತಲ್ವಾ, 4 × 2 × 2 ಅಂದರೆ ಇದು 4 ಇಲ್ಲಿ ಹೊರಗೆ ಬರುತ್ತೆ, ಮತ್ತು 4 × 2 8 ಅಂದರೆ 16 ಮಾಡಿ ಕೂಡ ಬರೀಬೋದು. ಓಕೆ, ಈ ಥರ. ಇವಾಗ ಇದರಾಗ 4 × 2 ಬರೆದ್ರೆ ಇಲ್ಲಿ 2 ಉಳಿಯುತ್ತೆ, ಇಲ್ಲಿ 4 ಹೊರಗೆ ಬಂದರೆ 2 ಆಗುತ್ತೆ. 8 × 2 ಅಂದರೆ 16 ಆಗುತ್ತೆ, ಇದು √2 ಆಗುತ್ತೆ. ಕರೆಕ್ಟಾ? ಈ ಥರ ಬರೀಬೋದು. ಇಲ್ಲ ಡಿನಾಮಿನೇಟ್ರಲ್ಲಿ 9 × 7 63 ಇದೆಲ್ಲ, 9 ಹೊರಗೆ ತೊಗೊಂಬಂದರೆ 3 ಆಗುತ್ತೆ. ಈ ಥರನೂ ಬರಿಬೋದು ನೋಡಿ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಇದೆ. Okay, so next one, to find the magnitude of a two vectors A and B have the same magnitude such that the angle between them is 60 degree and their scalar product is 1/2 ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ ನೋಡಿ ಸ್ಟೂಡೆಂಟ್ಸ್, 3 ಮಾರ್ಕ್ಸಲ್ಲಿ ಬರುವಂಥ ಚಾನ್ಸಸ್ ಭಾಳ ಇದೆ ಈ ಕ್ವಶನ್ನು, 8th ಒನ್ನು. ಓಕೆ, ಸೊ ಇಲ್ಲಿ ಏನಿದೆ, ಮ್ಯಾಗ್ನಿಟ್ಯೂಡ್ಗಳು ಎ ಮತ್ತು ವಿ ವೆಕ್ಟರ್ ಮ್ಯಾಗ್ನಿಟ್ಯೂಡ್ಗಳು ಸೇಮ್ ಇದೆ ಅಂತ ಕೊಡ್ತಾ ಇದ್ದಾರೆ. ಅದಾದಮೇಲೆ ಮತ್ತೊಂದು ಏನು ಹಿಂಟಿದೆ ಇಲ್ಲಿ, ಆ್ಯಂಗಲ್ ಕೊಟ್ಟಿದ್ದಾರೆ, ಅದು ಭಾಳ ಇಂಪಾರ್ಟೆಂಟ್ ಇಲ್ಲಿ. ಅದಾದಮೇಲೆ ದ ಸ್ಕೇಲಾರ್ ಪ್ರಾಡಕ್ಟ್ ಕೂಡ ಕೊಟ್ಟಿದ್ದಾರೆ, 1/2 ಇದೆ. ಸೊ ಇಲ್ಲಿ ನಾವು ಇಲ್ಲಿ ಡೈರೆಕ್ಟಾಗಿ ಫಾರ್ಮುಲಾ ಅಪ್ಲೈ ಮಾಡಿಬಿಟ್ರೆ ನಮಗೆ ಈಸಿಯಾಗಿ ಆನ್ಸರ್ ಬರುತ್ತೆ. ಇಲ್ಲಿ ಮ್ಯಾಗ್ನಿಟ್ಯೂಡ್ ಅವರು ಫೈಂಡ್ ಮಾಡಂತ ಕೊಟ್ಟಿರೋದು. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಅಂದರೆ ಫಸ್ಟ್ಗೆ ನಮಗೆ ಡಾಟ್ ಪ್ರಾಡಕ್ಟದು ಫಾರ್ಮುಲಾ ಏನಿದೆ ಹೇಳಿ. ಡಾಟ್ ಪ್ರಾಡಕ್ಟದು ಫಾರ್ಮುಲಾ ಆಗುತ್ತೆ, ನಾನು ಇಲ್ಲಿ ಬರಿತಾ ಇದ್ದೀನಿ, ಕಾಣಿಸ್ತಾ ಇದೆಯಲ್ಲ. ಎಸ್, A × B = ಒಂದು ಸೆಕೆಂಡ್ ಫ್ರೆಂಡ್ಸ್, ಕಟ್ ಆಗಿತ್ತು. ಓಕೆ, ಇವಾಗ ಕ್ಲಿಯರ್ ಇದೆಯಲ್ಲ? ಜಸ್ಟ್ ಮೆಸೇಜ್ ಮಾಡಿ ಫ್ರೆಂಡ್ಸ್, ಇಸ್ ಇಟ್ ಕ್ಲಿಯರ್ ನಾವು? ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಕಾಲ್ ಬಂದಿತ್ತು, ಕಟ್ ಆಗಿತ್ತು. ಇಸ್ ಇಟ್ ಕ್ಲಿಯರ್? ಎಸ್, ಓಕೆ, ಥ್ಯಾಂಕ್ ಯು. ಸೊ A × B ಇದು ಫಾರ್ಮುಲಾ ಏನಿದೆ ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ A ಮ್ಯಾಗ್ನಿಟ್ಯೂಡ್ ಆಫ್ B ಇಂಟು ಕಾಸ್ ಥೀಟಾ. ಓಕೆ, ನಮಗಿನ್ನ ಇವಾಗ ಏನೇನು ಗೊತ್ತಿದ್ದಾವೆ, ಥೀಟಾ ಕೊಟ್ಟಿದ್ದಾರೆ 60 ಡಿಗ್ರಿ ಇದೆ, ಸ್ಕೇಲಾರ್ ಡಾಟ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ 1/2 ಇದೆ. ಒಂದಂದರೆ ಡಾಟ್ ಪ್ರಾಡಕ್ಟ್ ಇಲ್ಲಿದೆ, ಇದರ ಆನ್ಸರ್ ಕೊಟ್ಟಿದ್ದಾರೆ 1/2. ಇವೆರಡೂ ಗೊತ್ತಿಲ್ಲ, ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಆಮೇಲೆ ಇಲ್ಲೊಂದು ಹಿಂಟ್ ಕೊಟ್ಟಿದ್ದಾರೆ ನೋಡಿ, ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಟೂ ವೆಕ್ಟರ್ A ಆ್ಯಂಡ್ B ಆರ್ ಹ್ಯಾವಿಂಗ್ ಸೇಮ್ ಮ್ಯಾಗ್ನಿಟ್ಯೂಡ್. ಅಂದರೆ ನಾ ಬಿನು = ಏನೇ ತೊಗೊತೀನಿ, ತೊಗೋಬೋದಾ, ಯಾಕೋ ಸೇಮ್ ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಕಾಸ್ ಥೀಟಾ, ಕಾಸ್ ಆಫ್ ಥೀಟಾ ಎಷ್ಟಿದೆ, 60 ಡಿಗ್ರಿ ಇದೆ. ಇದಾದಮೇಲೆ 1/2 ಕಾಸ್ 60 ಡಿಗ್ರಿ ವ್ಯಾಲ್ಯೂ ಎಷ್ಟಾಗುತ್ತೆ ನೋಡಿ, ಅಂದರೆ ಕಾಸ್ ಆಫ್ 30 ಡಿಗ್ರಿ, ಕಾಸ್ 30 ಡಿಗ್ರಿ ವ್ಯಾಲ್ಯೂ, ಸಾರಿ ಕಾಸ್ 60 ಡಿಗ್ರಿ ವ್ಯಾಲ್ಯೂ. ಸೊ ಕಾಸ್ 60 ಡಿಗ್ರಿ ವ್ಯಾಲ್ಯೂ ಎಷ್ಟಾಗುತ್ತೆ ನೋಡಿ, ಅದು ಕೂಡ 1/2ನೇ ಆಗುತ್ತಾ. ಸೊ 1/2 ಆಯ್ತಂದರೆ ಅದನ್ನು ಈ ಸೈಡ್ ಶಿಫ್ಟ್ ಮಾಡ್ಕೊಬೋದಲ್ವಾ, ಇಂಟು ಇದ್ದದ್ದು ಈ ಸೈಡ್ ಬಂದರೆ ಏನಾಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. ಇದು ಮ್ಯಾಗ್ನಿಟ್ಯೂಡ್ ಆಫ್ A ² ಆಯಿತು. ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ, ಅಂದರೆ A² = 1 ಬಂತು. ಆಮೇಲೆ A = ಆನ್ಸರ್ ಎಷ್ಟಾಗುತ್ತೆ, 1 ಆಗೋದಲ್ವಾ. ಸೊ ಮ್ಯಾಗ್ನಿಟ್ಯೂಡ್ ಆಫ್ A ಆನ್ಸರ್ 1 ಆದರೆ ಆಬ್ವಿಯಸ್ಲಿ ಮ್ಯಾಗ್ನಿಟ್ಯೂಡ್ ಆಫ್ Bನೂ 1 ಆಗುತ್ತೆ. ಓಕೆ, ಸೊ ನೋಡಿ ಕ್ಲಿಯರ್ ಆಗಿತ್ತೆ. ಅಂಡರ್ಸ್ಟ್ಯಾಂಡ್ ಆಯಿತಾ ಫ್ರೆಂಡ್ಸ್? ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಎಲ್ಲರೂ ಒಂದು ಸತಿ ಮೆಸೇಜ್ ಮಾಡಿ. ಓಕೆ, ಲಕ್ಷ್ಮಿ ಮೆಸೇಜ್ ಮಾಡಿದರೆ ಎಸ್ ಅಂತ, ಸ್ನೇಹ ಎಸ್. ಓಕೆ,
ಏನಪ್ಪ ಇದು ಜಾಕ್ಸನ್ ಪಬ್ಜಿ ಏನೇನು ಹೆಸರಿರುತ್ತೆ ರೀ ಇವಾಗ. ಓಕೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒನ್ ನೋಡಿ ಏನಿದೆ, ಕ್ವಶನ್ ನಂಬರ್ 9. ಕ್ವಶನ್ ನಂಬರ್ 9 ಏನಿದೆಪ್ಪ ಅಂದರೆ ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಇಫ್ ಫಾರ್ ಎ ಈಸ್ ದ ಯೂನಿಟ್ ವ್ಯಾಕ್ಟರ್. ಆಮೇಲೆ ಏನು ಹೇಳ್ತಾರೆ, ಎಕ್ಸ್ ಮೈನಸ್ ಎ ಆಮೇಲೆ ಡಾಟ್ ಎಕ್ಸ್ ಪ್ಲಸ್ ಎ ಈಸ್ ಈಕ್ವಲ್ಸ್ ಟು 12. ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ನ ನಾವು ಇಲ್ಲಿ ಫೈಂಡ್ ಮಾಡಬೇಕು. ಓಕೆ, ಸೊ ನೋಡಿ ನಾನಿವಾಗ ಕೊಟ್ಟಿರೋ ಹಿಂಟನ್ನೇ ತೊಗೊತಾ ಇದ್ದೀನಿ. ಏನು ಕೊಟ್ಟಿದ್ದಾರಪ್ಪ ಅಂದರೆ ಎಕ್ಸ್ ಮೈನಸ್ ಎ ಡಾಟ್ ಎಕ್ಸ್ ಪ್ಲಸ್ ಎ ಈಸ್ ಈಕ್ವಲ್ಸ್ ಟು 12 ಇದೆ. ಕರೆಕ್ಟಾ? ನನಗಿದು ಸ್ವಲ್ಪ ಕಾಣಿಸ್ತಾ ಇಲ್ಲ, ಒಂದು ಸೆಕೆಂಡು. ಇವಾಗ ಇದನ್ನು ಡಾಟ್ ಪ್ರಾಡಕ್ಟ್ ತೊಗೊಳ್ಳಿ ಒಂದೊಂದಾಗಿ. ಎಕ್ಸ್ ಡಾಟ್ ಎಕ್ಸ್ ಅಂದರೆ ಎಕ್ಸ್ ಡಾಟ್ ಎಕ್ಸ್ ಅಂತಂದರೆ ಡಾಟ್ ಪ್ರಾಡಕ್ಟಲ್ಲಿ 2 ಸತಿ ಮಲ್ಟಿಪ್ಲೈ ಮಾಡಿದರೆ ಸ್ಕ್ವೇರ್ ಆಗುತ್ತೆ. ಅದಾದಮೇಲೆ ಮತ್ತೆ ಎಕ್ಸ್ ಪ್ಲಸ್ ಅಂದರೆ ಪ್ಲಸ್ ಆಯಿತು, ಎಕ್ಸ್ ಡಾಟ್ ಎ ಆಯಿತು, ಪ್ಲಸ್ ಮೈನಸ್ ಎ ಡಾಟ್ ಎಕ್ಸ್ ಆಯಿತು, ಮತ್ತು ಇದು ಪ್ಲಸ್ ಮೈನಸ್ ಎ ಡಾಟ್ ಎ ಅಂದರೆ ಎ ಸ್ಕ್ವೇರ್ ಆಗಿರುತ್ತೆ ಈಸ್ ಈಕ್ವಲ್ಸ್ ಟು 12. ಮತ್ತು ಇದು ಕಮ್ಯುಟೇಟಿವ್ ಎಲ್ಲ ಸ್ಯಾಟಿಸ್ಫೈ ಇದೆ, ಎರಡು ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ. ಇಲ್ಲಿ ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊತೀರ, ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಸ್ಕ್ವೇರು ಮೈನಸ್ಸು ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಏನಾಗುತ್ತೆ ನೋಡಿ, ಯೂನಿಟ್ ವ್ಯಾಕ್ಟರ್ ಅಂದರೆ ಯೂನಿಟ್ ವ್ಯಾಕ್ಟರ್ದು ವ್ಯಾಲ್ಯೂ ಎಷ್ಟು ಇರುತ್ತೆ, 1 ಇರುತ್ತೆ. 1 ಸ್ಕ್ವೇರ್ ಆನ್ಸರ್ 1 ಆಗುತ್ತೆ ಈಸ್ ಈಕ್ವಲ್ಸ್ ಟು 12 ಆಯಿತು. ಅದಾದಮೇಲೆ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು -1 ಇದು ಈ ಸೈಡ್ ತೊಗೊಂಬನ್ನಿ, ಪ್ಲಸ್ 1 ಆಗುತ್ತೆ ಅಂದರೆ 13 ಆಯಿತು. ನಮಗೆ ಬೇಕು ಕೇಳಿದ್ರು ಅವರು ಓನ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸು. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಎಷ್ಟಾಗುತ್ತೆ, √13 ಆಗುತ್ತೆ ನೋಡಿ. ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಕ್ಲಿಯರ್ ಇದ್ದರೆ ಒಂದು ಸತಿ ಮೆಸೇಜ್ ಮಾಡಿ, ಕಮಾನ್ ಫಾಸ್ಟ್. ಏನು ಕ್ಲಿಯರ್ ಆಗಿಲ್ಲ ಸುಪ್ರಿಯಾ? ಹಿಂದಿನ ಎಕ್ಸಾಂಪಲ್ ಕ್ಲಿಯರ್ ಆಗಿಲ್ಲ ಅಂದರೆ ಮತ್ತೆ ನೀವು ರೀಟೇಲ್ ಕಾಸ್ಟ್ ಆಗುತ್ತೆ ಅವಾಗ ನೋಡಿ. ಆರ್ಯ ಹಲೋ, ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ ಸ್ಟೂಡೆಂಟ್ಸ್? ಕಮಾನ್ ಫಾಸ್ಟ್ ಮೆಸೇಜ್ ಮಾಡಿ, ಇನ್ನೂ ಭಾಳ ಇದ್ದಾವೆ ಕ್ವಶನ್ಸು ಮುಗಿಸೋದು. ನೆಕ್ಸ್ಟು 10th ಒಂದು ಕ್ವಶನ್ ನೋಡಿ. ಕಮಾನ್ ಫಾಸ್ಟ್ ಎಲ್ಲರೂ ಒಂದು ಸತಿ ಹಾಗೆ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡ್ತಾಯಿರಿ, ಎಸ್ ಅಂತ ಹೇಳಿ ಅಂಡರ್ಸ್ಟ್ಯಾಂಡ್ ಆಗಿದ್ದರೆ. ಎಷ್ಟು ಜನ ಇದ್ದರೆ ಎಲ್ಲರೂ ಒಂದು ಸತಿ ಎಸ್ ಅಂತ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇದು 3 ಮಾರ್ಕ್ಸ್ಗೆ ಬರುವಂಥ ಚಾನ್ಸಸ್ ಭಾಳ ಇದೆ. ಓಕೆನಾ? ಕಾಣಿಸ್ತಾ ಇದೆ ಅಲ್ವಾ ಇವಾಗ? ಓಕೆ, ಸೊ ನೋಡಿ ಏನಿದೆ, ಇಫ್ ಎ ಕೊಟ್ಟಿದ್ದಾರೆ, ಇಲ್ಲಿ ಬಿ ಕೊಟ್ಟಿದ್ದಾರೆ ವ್ಯಾಕ್ಟರ್ ಮತ್ತು ಸಿ ವ್ಯಾಕ್ಟರ್ ಕೊಟ್ಟಿದ್ದಾರೆ. ಆರ್ ಸಚ್ ದ್ಯಾಟ್ ಎ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಸಿ, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಅಂತ ಹೇಳ್ತಾರೆ. ಈ ಡಾಟ್ ಪ್ರಾಡಕ್ಟಲ್ಲಿ ಪರ್ಪೆಂಡಿಕ್ಯುಲರ್ ಯಾವಾಗ ಆಗುತ್ತೆ, ಡಾಟ್ ಪ್ರಾಡಕ್ಟಲ್ಲಿ ಆನ್ಸರ್ 0 ಬಂದಾಗ ಅದು ಪರ್ಪೆಂಡಿಕ್ಯುಲರ್ ಇರುತ್ತೆ. ಓಕೆ, ಸೊ ಮೊದಲಿಗೆ ನಾವು ಇದರ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕಂದ್ರೆ ಏನಪ್ಪ ಅಂದರೆ ಎ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ಡಾಟ್ ಸಿ ಮಾಡಿದಾಗ ಆನ್ಸರ್ 0 ಬರುತ್ತೆ. ಅಂದರೆ ಹಿಂಟ್ ಕೊಟ್ಟಿದ್ದಾರೆ ಪರ್ಪೆಂಡಿಕ್ಯುಲರ್ ಆಗಿತ್ತು ಅಂದರೆ ಆಬ್ವಿಯಸ್ಲಿ 0 ಬರುತ್ತೆ. ಅಂದರೆ ನಾವು ಇವಾಗ ಮೊದಲಿಗೆ ಇದನ್ನೆಲ್ಲ ಫೈಂಡ್ ಮಾಡ್ಕೋಬೇಕು ಇವಾಗ. ಸೊ ಯಾವ ಥರ ಮಾಡ್ತೀರಾ, ಎ ಡಾಟ್ ಎ ಪ್ಲಸ್ ಬಿ ಮಾಡ್ಕೋಬೇಕು. ಇವಾಗ ಲ್ಯಾಂಬ್ಡಾ ಒಂದು ಮಲ್ಟಿಪ್ಲೈ ಮಾಡ್ಕೊತಾ ಹೋಗಬೇಕು. ಓಕೆ, ನಾನು ಮೊದಲಿಗೆ ಎ ವ್ಯಾಕ್ಟರ್ನ ಬರ್ಕೊತಾ ಇದ್ದೀನಿ ನೋಡಿ, 2i ಕ್ಯಾಪ್, ಅದಾದಮೇಲೆ 2i ಕ್ಯಾಪ್ 2j ಕ್ಯಾಪ್ ಪ್ಲಸ್ 3k ಕ್ಯಾಪ್, ಅದಾದಮೇಲೆ ಪ್ಲಸ್ ಲ್ಯಾಂಬ್ಡಾ ಒಂದು ಮಲ್ಟಿಪ್ಲೈ ಮಾಡಿ ಈ ಬಿ ವ್ಯಾಕ್ಟರ್ಗೆ ಮೈನಸ್ ಲ್ಯಾಂಬ್ಡಾ ಐ ಕ್ಯಾಪ್ ಪ್ಲಸ್ 2 ಲ್ಯಾಂಬ್ಡಾ ಜೆ ಕ್ಯಾಪ್ ಪ್ಲಸ್ ಲ್ಯಾಂಬ್ಡಾ ಕೆ ಕ್ಯಾಪ್ ಡಾಟ್ ಸಿ ವ್ಯಾಕ್ಟರ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, 3i ಪ್ಲಸ್ ಜೆ ಈಸ್ ಈಕ್ವಲ್ಸ್ ಟು 0. ಓಕೆ, ಇವಾಗ ಇದನ್ನು ಆ್ಯಡ್ ಮಾಡ್ತಾ ಹೋಗಿ. ಸೊ ಯಾವ ಥರ ಮಾಡ್ತೀರಾ, 2i ಟು ಐನೇ ಮಾಡ್ಕೋಬೇಕು ಎಡಿಷನ್. ಅದನ್ನು ಏನಿದೆ ಇಲ್ಲಿ ಏನಿದೆ ಲ್ಯಾಂಬ್ಡಾ ಇದೆ, 2 ಮೈನಸ್ ಲ್ಯಾಂಬ್ಡಾ ಐ ಕ್ಯಾಪ್
ಮತ್ತು ಇಲ್ಲಿ 2 + 2 ಅಂದರೆ 4 ಆಗುತ್ತೆ. ಇಲ್ಲ 2 + 2 ಲ್ಯಾಂಬ್ಡಾ ಇದೆ. ಸೊ ಆ್ಯಸ್ ಇಟ್ ಈಸ್. ಮತ್ತು ಇದು ಜೆ ಕ್ಯಾಪ್, ಇದು ಪ್ಲಸ್ 3 ಇಂಟು ಪ್ಲಸ್ ಲ್ಯಾಂಬ್ಡಾ ಇಂಟು ಕೆ ಇಸ್ ಈಕ್ವಲ್ಸ್ ಡಾಟ್ 3i ಪ್ಲಸ್ ಜೆ ಇಸ್ ಈಕ್ವಲ್ಸ್ ಟು 0. ಓಕೆ, ಇವಾಗ ಡಾಟ್ ಪ್ರಾಡಕ್ಟ್ ಮತ್ತು ಇಂದ ಐ ಅಂದರೆ 3 ಇಂಟು ಇದಕ್ಕೆ ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ ನೋಡಿ. 3 ಇಂಟು 2 ಅಂದರೆ 6 ಮೈನಸ್ 3 ಲ್ಯಾಂಬ್ಡಾ. ಆಮೇಲೆ ಜೆ ಟು ಜೆ ಮಾಡ್ತೀರಾ. ಜೆ ಟು ಜೆ ಅಂದರೆ ಜೆ ಅಂದರೆ 1 ಇದೆ ಅಂದರೆ ಇಲ್ಲಿ ಎಷ್ಟಾಗುತ್ತೆ ಪ್ಲಸ್ 2 + 2j. ಕೆ ಅಂತೂ ಇಲ್ಲ, 0 ಆಗಿಬಿಡುತ್ತೆ, ಬಿಟ್ಬಿಡಿ. ಇಸ್ ಈಕ್ವಲ್ಸ್ ಟು 0. ಓಕೆ, ನೆಕ್ಸ್ಟು ಮೊದಲಿಗೆ ಲ್ಯಾಂಬ್ಡಾ ವ್ಯಾಲ್ಯೂಸ್ನ ಒಂದು ಸೈಡ್ ಬರ್ಕೊಂಬಿಡಿ. ಇದು ಲ್ಯಾಂಬ್ಡಾ ಇಲ್ಲಿದೆಯಲ್ಲ 2 + 2 ಲ್ಯಾಂಬ್ಡಾ. ಸೊ ಪ್ಲಸ್ ಮೈನಸ್ ಆಯಿತಾ, ಅಂದರೆ ಮೈನಸ್ ಲ್ಯಾಂಬ್ಡಾ ಆಗುತ್ತೆ. ಇದು 3 - 2 + 2 ಅಂದರೆ ಮೈನಸ್ ಲ್ಯಾಂಬ್ಡಾ. 6 + 2 ಅಂದರೆ 8 ಆಯಿತು. ಈಸ್ ಈಕ್ವಲ್ಸ್ ಟು 0. ಸೊ ಲ್ಯಾಂಬ್ಡಾ ಈಚೆ ಕಡೆ ತೊಗೊಂಬಂದಾಗ ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಟು ಆಯಿತು 8 ಈಸ್ ದ ಆನ್ಸರ್. ಓಕೆ, ಇದು ಭಾಳ ಇಂಪಾರ್ಟೆಂಟು. 3 ಮಾರ್ಕ್ಸ್ಗೆ ಬರುವಂಥ ಚಾನ್ಸಸ್ ಭಾಳ ಇದೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಯಿತಾ? ಅಂಡರ್ಸ್ಟ್ಯಾಂಡ್ ಆಗಿದ್ದರೆ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಕಮ್ ಆನ್ ಫ್ರೆಂಡ್ಸ್, ಫಾಸ್ಟ್ ಎಲ್ಲರೂ ಒಂದ್ಸತಿ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ನಂಬರ್ 11. ನೋಡಿ, ನೆಕ್ಸ್ಟ್ ಒನ್ ಏನಿದೆ, ಶೋ ದ್ಯಾಟ್ ದ ಎ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಬಿ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಎ ಆರ್ ಪರ್ಪೆಂಡಿಕ್ಯುಲರ್ ಟು ಎ ಡಾಟ್ ಬಿ ಮೈನಸ್ ಬಿ ಡಾಟ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಐ ಅಂತ ಹೇಳ್ತಾರೆ. ಫಾರ್ ಎನಿ 2 ನಾನ್-ಝೀರೋ ವೆಕ್ಟರ್ಸ್ ಎ ಆ್ಯಂಡ್ ಬಿ. ಏನು ನಾವು ಪ್ರೂವ್ ಮಾಡಬೇಕು, ಇದಕ್ಕೆ ಪರ್ಪೆಂಡಿಕ್ಯುಲರ್ ಇದೆ ಅಂತ. ಪರ್ಪೆಂಡಿಕ್ಯುಲರ್ ಯಾವಾಗ ಆಗುತ್ತೆ, ಡಾಟ್ ಪ್ರಾಡಕ್ಟು 0 ಇದ್ದಾಗ. ಸೊ ಅದನ್ನೇ ಹಿಂಟ್ ತೊಗೊಂಡು ನಾವು ಇವಾಗ ಪ್ರೂವ್ ಮಾಡಬೇಕು. ಏನು ಕೊಟ್ಟಾರೆ ನೋಡಿ, ಎ ಬಿ ವ್ಯಾಕ್ಟರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಎ ವ್ಯಾಕ್ಟರ್. ಇದರಿಂದ ಡಾಟ್ ಪ್ರಾಡಕ್ಟ್ ಇದಕ್ಕೆ ಮಾಡಬೇಕು. ಇವಾಗ ಏನಿದೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಬಿ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಎ. ಇದರ ಆನ್ಸರ್ 0 ಬಂದರೆ ಅವಾಗ ಆಬ್ವಿಯಸ್ಲಿ ನಾವು ಹೇಳ್ಬೋದು ಇದು ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ. ನೋಡಿ, ಅಂದರೆ ಫಸ್ಟಿಂದ ಇದಕ್ಕೆ ನಾವು ಮಲ್ಟಿಪ್ಲೈ ಮಾಡ್ತೀವಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಹೋಲ್ ಸ್ಕ್ವೇರ್ ಆಯಿತು. ಬಿ ಡಾಟ್ ಬಿ ಅಂದರೆ ಇದು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಆಯಿತು. ಪ್ಲಸ್ ಇಲ್ಲಿ ಮೈನಸ್ ಇದೆ, ಪ್ಲಸ್ ಮೈನಸ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ, ಅದಾದಮೇಲೆ ಬಿ ಇಂಟು ಎ. ಅರ್ಥ ಆಗ್ತಾಯಿದ್ದೀನಾ? ಸೊ ನೆಕ್ಸ್ಟು ಮತ್ತು ಈ ರಿಸಲ್ಟ್ನ ಎರಡಕ್ಕೂ ಮಲ್ಟಿಪ್ಲೈ ಮಾಡಿ. ಬಿ ಇಲ್ಲಿ ಪ್ಲಸ್ ಸೈನ್ ಇದೆ, ಇದನ್ನು ಅದೇ ಥರವಾಗಿ ಎ ಆಗುತ್ತೆ, ಇಲ್ಲಿ ಬಿ ಬರುತ್ತೆ, ಮತ್ತು ಎ ಡಾಟ್ ಬಿ ಆಗುತ್ತೆ. ಸೊ ನೆಕ್ಸ್ಟು ಇದರಿಂದ ಇದಕ್ಕೆ ಮತ್ತು ಎರಡು ಸೇಮ್ ಇದೆ, ಪ್ಲಸ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್. ಇವಾಗ ಇವೆರಡು ಕಮ್ಯುಟೇಟಿವ್ ಸ್ಯಾಟಿಸ್ಫೈ ಆಗಿ ಕ್ಯಾನ್ಸಲ್ ಆಗಿಬಿಡ್ತು. ಉಳಿತು ರಿಸಲ್ಟ್ ಏನು ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್, ಅದಾದಮೇಲೆ ಮೈನಸ್ ಇದನ್ನು ಯಾವುದಾದ್ರೂ ಮೊದಲಿಗೆ ಬರಿಬೋದಲ್ಲ, ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್. ಎರಡು ಸೇಮ್ ಇದೆ, ಇವು ಎರಡು ಕ್ಯಾನ್ಸಲ್ ಆಗಿ ಆನ್ಸರ್ 0 ಬಂತು. ಸೊ ಆನ್ಸರ್ 0 ಬಂದರೆ ಇವೆರಡು ಒಬ್ವಿಯಸ್ಲಿ ಏನಾಗಿದ್ದಾವೆ, ಪರ್ಪೆಂಡಿಕ್ಯುಲರ್ ಆಗಿದ್ದಾವೆ. ಇದು 2 ಮಾರ್ಕ್ಸ್ಗೆ ಬರುತ್ತೆ. ಓಕೆ, ವಾಟ್ ಈಸ್ ಯುವರ್ ರೇಟಿಂಗ್? ಕಾಂಟ್ ಸಿ, ಕಾಣಿಸ್ತಾ ಇಲ್ಲ ಅಂದರೆ ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಮಾಡಿ ನೋಡಿ. ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ ಸ್ಟೂಡೆಂಟ್ಸ್? ಹಾಂ, ಕಾಣಿಸ್ತಿಲ್ಲ ಅಂದರೆ ಕ್ವಾಲಿಟಿ ಜಾಸ್ತಿ ಮಾಡ್ಕೊಳ್ಳಿ, ನಿಮ್ಮ ನೆಟ್ ಪ್ರಾಬ್ಲಮ್ ಇರುತ್ತೆ. ಐ ಕಾಂಟ್ ಸಿ. ಓಕೆ, ಸ್ವಲ್ಪ ಸ್ಲೋ ಆಗಿ ಮಾಡಬೇಕಾ? ಓಕೆ, ಸ್ಲೋ ಹೋಗೋಣ. ನೆಕ್ಸ್ಟ್ ನೋಡಿ,
13th one, A, B, C are a unit vector such that A plus B plus C is equals to 0. Find the value of A dot B plus B dot A plus C dot E ಇದೆ. ಓಕೆ, ಏನು ಮಾಡಬೇಕು ಇಲ್ಲಿ? ಓಕೆ, ಸೊ ಯಾರಾದರೂ ಹಿಂಟ್ ಹೇಳಿ ನೋಡುವ. ಏನು ಮಾಡಬೇಕು? ಎ ಬಿ ಸಿ ಅನ್ನೋದು ಯೂನಿಟ್ ವ್ಯಾಕ್ಟರ್ ಆಗಿದೆ ಅಂತ ಅವರೇ ಕೊಟ್ಟಿದ್ದಾರೆ. ಎ ಡಾಟ್ ಮತ್ತು ಇನ್ನೊಂದು ಹಿಂಟ್ ಏನಿದೆ, ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 0 ಅಂತಿದೆ. ಸೊ ಇಲ್ಲಿ ಏನು ಮಾಡಬೇಕು? ಫಸ್ಟಿಗೆ ಕಮಾನ್ ಮೆಸೇಜ್ ಮಾಡಿ, ಫಾರ್ಮುಲಾನ ಅಪ್ಲೈ ಮಾಡ್ಕೋಬೇಕಿಲ್ಲಿ. ಓಕೆ, ನಿಮ್ಮ ಮೊಬೈಲ್ ವಾಯ್ಸ್ನ ಜಾಸ್ತಿ ಮಾಡ್ಕೊಳ್ರಿ, ಜೋರಾಗಿ ಕೇಳಿಸುತ್ತೆ. ಇವತ್ತು ವಾಯ್ಸ್ ನನ್ನ ಕಡೆಯಿಂದ ಪ್ರಾಬ್ಲಮ್ ಇದೆ. ಓಕೆನಾ? ಹಾಂ, ನೋಡಿ. ಸೊ ಇವಾಗ ಏನು ತೊಗೋಬೇಕಪ್ಪ ಅಂದರೆ ಇಲ್ಲೊಂದು ಹಿಂಟ್ ಕೊಟ್ಟಿದ್ದಾರಲ್ಲ, ಅದನ್ನೇ ನಾನು ತೊಗೊತಾ ಇದ್ದೀನಿ. ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಅಂತ ತೊಗೋತೀನಿ. ಓಕೆ, ಸೊ ಹೋಲ್ ಸ್ಕ್ವೇರ್ ಅಂತ ಈಸ್ ಈಕ್ವಲ್ಸ್ ಟು ಅಂತ 0ನೇ ಇದೆ. ಹೋಲ್ ಸ್ಕ್ವೇರ್ ತೊಗೊಂಡಾಗ 0ನೇ ಇರುತ್ತೆ. ಅದನ್ನು ನಾವು ಈ ಥರ ಬರಿಬೋದಾ? ಎ ಪ್ಲಸ್ ಬಿ ಪ್ಲಸ್ ಸಿ ಡಾಟ್ ಎ ಪ್ಲಸ್ ಬಿ ಪ್ಲಸ್ ಸಿ 2 ಸತಿನೂ ಬರಿಬೋದು. ಇದ್ರದ್ದು ಫಾರ್ಮುಲಾ ಏನಾಗುತ್ತೆ ನೋಡಿ, ಡಾಟ್ ಪ್ರಾಡಕ್ಟ್ ತೊಗೊಂಡಾಗ ಎ ಡಾಟ್ ಎ ತೊಗೋತೀವಿ. ಎ ಡಾಟ್ ಎ ತೊಗೊಂಡಾಗ ಅದರದ್ದು ಎ ಸ್ಕ್ವೇರ್ ಆಗುತ್ತೆ, ಪ್ಲಸ್ ಬಿ ಡಾಟ್ ಬಿ ತೊಗೊಂಡಾಗ ಬಿ ಸ್ಕ್ವೇರ್ ಆಗುತ್ತೆ, ಸಿ ಡಾಟ್ ಸಿ ತೊಗೊಂಡಾಗ ಸಿ ಸ್ಕ್ವೇರ್ ಆಗುತ್ತೆ. ಅದಾದಮೇಲೆ ಪ್ಲಸ್ 2 ಇಂಟು ಇವೆಲ್ಲ ಥರದ್ದು ಡಾಟ್ ಪ್ರಾಡಕ್ಟ್ ಬರುತ್ತೆ ಇಲ್ಲಿ. ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಎ ಪ್ಲಸ್ ಸಿ ಡಾಟ್ ಎ, ಇದು ನಮ್ಮದು ಫಾರ್ಮುಲಾ. ಓಕೆ, ಸೊ ಇದಾದಮೇಲೆ ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಫಾರ್ಮುಲಾನೇ ಅಪ್ಲೈ ಮಾಡೀನಿ. ಇಲ್ಲೊಂದು ಏನು ಕೊಟ್ಟಾರೆ ನೋಡಿ, ಯೂನಿಟ್ ವ್ಯಾಕ್ಟರ್ ಅಂತ ಕೊಟ್ಬಿಟ್ಟಿದ್ದಾರೆ. ಯೂನಿಟ್ ವ್ಯಾಕ್ಟರ್ ಕೊಟ್ಟರೆ 1 ಆಗಿರುತ್ತೆ. ಅದ್ರದ್ದು ವ್ಯಾಲ್ಯೂ 1 ಸ್ಕ್ವೇರ್ ಅಂದರೆ 1. ಇದ್ರದ್ದು ಆನ್ಸರ್ 1, ಇದ್ರದ್ದು ಆನ್ಸರ್ 1, ಯಾಕಂದರೆ ಯೂನಿಟ್ ವ್ಯಾಕ್ಟರ್ ಇದೆ. ಪ್ಲಸ್ 2 ಇಂಟು ಇದು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. 1 ಪ್ಲಸ್ 1 ಪ್ಲಸ್ 1 ಅಂದರೆ 3 ಆಯಿತು. ಓಕೆ, ಇಲ್ಲಿ 3 ಆಯಿತು. ಸೊ 3 ಆದರೆ ಇವೇನು ಮಾಡಬೇಕು? ಇದು ಪ್ಲಸ್ 2, ಇದು ಮತ್ತೆ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿದೆ. ಇವಾಗ 3ನ ಈಚೆ ಕಡೆ ತೊಗೊಂಬನ್ನಿ. ಸೊ ಇಲ್ಲಿ ಏನು ಉಳಿದಿದೆಯಲ್ಲ ಅದನ್ನು ನಾನು ಇಲ್ಲಿ ಬರೀತಾ ಇದ್ದೆ ನೋಡಿ, ಎ ಡಾಟ್ ಬಿ. ಇದನ್ನೇನು ಡಿಸ್ಟರ್ಬ್ ಮಾಡ್ಬಾರ್ದು, ಯಾಕಂದರೆ ಇದೇ ಅವ್ರು ಪಾಯಿಂಟ್ ಮಾಡೋಂತ ಕೊಟ್ಟಿರೋದು. ಓಕೆನಾ? ಎ ಡಾಟ್ ಬಿ, ಬಿ ಡಾಟ್ ಎ, ಇಲ್ಲ ಬಿ ಡಾಟ್ ಸಿ, ಆಮೇಲೆ ಸಿ ಡಾಟ್ ಎ. ಸರಿ, ಇದು ಸಿ ಆಗಬೇಕು. ಈಸ್ ಈಕ್ವಲ್ಸ್ ಟು, ಇವಾಗ ಫಸ್ಟು 3ನ ಈಚೆ ಕಡೆ ತೊಗೊಂಡು -3 ಆಗುತ್ತೆ. ಇಲ್ಲಿ 2 1 ಇಂಟು ಇದು ಬಂದರೆ ಡಿವೈಡ್ ಬೈ 2. ಸೊ -3/2 ಆನ್ಸರ್ ಆಗುತ್ತೆ ನೋಡಿ ಇದ್ರದ್ದು ರಿಸಲ್ಟು. ಅಂಡರ್ಸ್ಟ್ಯಾಂಡ್ ಆಯಿತಾ? ಸ್ವಲ್ಪ ನಾವು ಫಾಸ್ಟಾಗಿ ಬರುತ್ತೆ ಅನಿಸುತ್ತೆ. ಯಾವುದಾದ್ರೂ ಸ್ಟೆಪ್ ತಿಳಿದಿಲ್ಲ ಅಂದರೆ ಹೇಳಿ, ನಾನು ಹೇಳ್ತೀನಿ ಇನ್ನೊಂದು ಸತಿ. ಸ್ಕ್ವೇರ್ ಆನ್ ಬೋತ್ ಸೈಡ್, ಎಸ್ ಸ್ಕ್ವೇರ್ ಅಂತಿದೆಯಲ್ವಾ? ಸೊ ಸ್ಕ್ವೇರ್ ಇಲ್ಲ, ಸ್ಕ್ವೇರ್ ಇಲ್ಲ, ಇಲ್ಲಿ ಸ್ಕ್ವೇರಿಂಗ್ ಇತ್ತು. ಸ್ಕ್ವೇರಿಂಗ್ ಇದ್ದದನ್ನೇ ನಾವು ಇಲ್ಲಿ 2 ಸತಿ ಬರ್ಕೊಂಡಿದ್ದೀವಲ್ಲ, ಅದರದ್ದೇ ಫಾರ್ಮುಲಾ ಅಪ್ಲೈ ಮಾಡಿದ್ದೀವಿ. ಓಕೆ, ಸೊ ಇದಂತರ ಆನ್ಸರ್ 0ನೇ ಇರುತ್ತೆ ಇಲ್ಲಿ, ಕರೆಕ್ಟಾ? ಯಾಕಂದರೆ ಎ ಡಾಟ್ ಬಿ ಆನ್ಸರ್ 0 ಇದೆ. 0 ಸ್ಕ್ವೇರ್ ತೊಗೊಂಡಾಗ ಆನ್ಸರ್ ಎಷ್ಟಿರುತ್ತೆ? ಈ ಸೈಡ್ 0ನೇ ಉಳಿದಿರುತ್ತೆ. ನೀವು ಯಾವ್ದು ಬೇಕಾದನ್ನ ಈ ಸೈಡ್ ತೊಗೊಂಬರ್ಬೋದು. ಇಲ್ಲಿ ಇಂಟು ನಾನೇನು ಮಾಡಿದ್ದೀನಿ, ಇದನ್ನು ಆ್ಯಸ್ ಇಟ್ ಈಸ್ ಇಟ್ಟು 3ನ ಈ ಸೈಡ್ ತೊಗೊಂಡೆ -3 ಆಯಿತು, 2ನ ಈ ಸೈಡ್ ತೊಗೊಂಡೆ 2 ಆಯಿತು. 3/2 ಕರೆಕ್ಟ್ ಇದೆ, ಕರೆಕ್ಟ್ ಇದೆ ಸ್ಟೂಡೆಂಟ್ಸ್. ಅದೇ ಸ್ಕ್ವೇರಿಂಗ್ ತೊಗೊಂಡಾಗೂ ಫಸ್ಟು ಅವ್ರು ಕೊಟ್ಟಿರೋ ಹಿಂಟ್ ಏನಿದೆ ನೋಡಿ ಸ್ಟೂಡೆಂಟ್ಸ್, ಎ ಪ್ಲಸ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ಸ್ ಟು 0. ಸ್ಕ್ವೇರ್ ಮಾಡಿದರೆ 0 ಸ್ಕ್ವೇರ್ ಆನ್ಸರ್ 0ನೇ ಇರುತ್ತಲ್ವಾ? ಸೊ ನೋ ಪ್ರಾಬ್ಲಮ್. 2 ಯಾಕೆ ಅಂದರೆ ಫಾರ್ಮುಲಲ್ಲಿ ಬರುತ್ತೆ ನೋಡಿ ನಿಮಗೆ. ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ತೊಗೊಂಡಾಗ ಗೊತ್ತಾಗುತ್ತೆ. ಅದು ಆ್ಯಕ್ಚುಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ 2ab ಪ್ಲಸ್ 2bc ಹಿಂಗೆ ಬರೀತಿದ್ರು ನೋಡಿ, ಅದರದ್ದು ಫಾರ್ಮುಲಾ ಅದು. ಓಕೆನಾ? ಈ ಕ್ವಶನ್ನು ಬಂದುಬಿಟ್ಟು 3 ಮಾರ್ಕ್ಸಾಗೆ ಬರುತ್ತೆ. 3 ಮಾರ್ಕ್ಸಲ್ಲಿ ಬರುವಂಥ ಚಾನ್ಸಸ್ ಭಾಳ ಐತೆ ನೋಡಿ ಇದು ಕೂಡ. ಓಕೆನಾ? ಸೊ ಯಾರ್ಯಾರು ಜಾಯ್ನ್ ಆಗಿದ್ದಾರೆ ಹೊಸದಾಗಿ ಎಲ್ಲರೂ ಅನಿಸಿದೆ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಏನೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಕಮ್ ಆನ್ ಫಾಸ್ಟ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, 15th one. If the vector ABC of the triangle ABC are the, ಇಲ್ಲಿ ವರ್ಟೆಕ್ಸಸ್ ಕೊಟ್ಟಿದ್ದಾರೆ, represented, then find the angle of ABC ಅಂತ ಹೇಳ್ತಾರೆ. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾರೆ? 3 ಪಾಯಿಂಟ್ ವರ್ಟೆಕ್ಸಸ್ ಕೊಟ್ಟಿದ್ದಾರೆ. ABC ಆರ್ ದಿ ವರ್ಟೆಕ್ಸಸ್ ಆಫ್ 3 ಟ್ರಯಾಂಗಲ್ದು 3 ವರ್ಟೆಕ್ಸಸ್ ಕೊಟ್ಟಿದ್ದಾರೆ. ಇಲ್ಲೊಂದು ಟ್ರಯಾಂಗಲ್ ಇದೆ ಅಂತ ತಿಳ್ಕೊಳ್ಳಿ, ಇಲ್ಲಿ ABC ಅಂತಿದೆ. ಸೊ ಈ 3 ವರ್ಟೆಕ್ಸಸ್ ಕೊಟ್ಟಿದ್ದಾರೆ. ಅದು ಆ್ಯಂಗಲ್ ಬಿ ಇದೆ, ಇಲ್ಲಿದೆಯಲ್ಲ ಇದನ್ನೇ ತೊಗೋಬೇಕು. ಅವ್ರಿಗೆ ಪಾಯಿಂಟ್ ಮಾಡಂತ ಹೇಳಿರೋದು ಆ್ಯಂಗಲ್ ಇದೆ ಬಿ ಅಂತ.
ಓಕೆ, ಅದಕ್ಕಿಂತ ಮುಂಚೆ ನಾವು ಎ ಬಿ ಫ್ಯಾಟ್ ಮಾಡಿ ಬಿ ಎ ಮಾಡಬೇಕು, ಬಿ ಸಿನ ಫ್ಯಾಟ್ ಮಾಡ್ಕೋಬೇಕು. ಓಕೆ, ಆಗ ನಮಗೆ ಈಸಿಯಾಗಿ ಇದನ್ನು ತೊಗೊಳಕ್ಕೆ ಬರೋದು. ಸೊ ಬಿ ಎನ ಮೊದಲಿಗೆ ಫ್ಯಾಟ್ ಮಾಡಿ, ಬಿ ಎ, ಇದಕ್ಕೆ ಎ ಅಂತ ಕೊಡಿ, ಇದಕ್ಕೆ ಬಿ ಅಂತ ಕೊಡಿ, ಇದಕ್ಕೆ ಸಿ ಅಂತ ಕೊಡಿ. ಓಕೆ, ಸೊ ಎ ಬಿ ಸಿನ ನಾವು ಇಲ್ಲಿ ಫ್ಯಾಟ್ ಮಾಡಬೇಕಾಗಿರೋದು. ಸೊ ಯಾವ ಥರ ಮಾಡ್ತೀರಾ? ಇದು ಕ್ಲಿಯರ್ ಕಾಣಿಸ್ತಾ ಇಲ್ವಾ? ಒಂದು ಸೆಕೆಂಡ್ ತಡೀರಿ. ಓಕೆ, ಕ್ಲಿಯರ್ ಇದೆ. ಇದು ಗೊತ್ತಾಯ್ತಾ? ಎ ಬಿ ಸಿ ಅಂತ ನಾನು ಹೇಳ್ಕೊಟ್ಟಿರೋದು. ಸೊ ಮೊದಲಿಗೆ ನಾವು ಬಿ ಎನ ಫ್ಯಾಟ್ ಮಾಡಬೇಕು, ಅದಾದಮೇಲೆ ಬಿ ಸಿನ ಫ್ಯಾಟ್ ಮಾಡಬೇಕು. ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಬಿ ಎನೇ ಯಾಕಂತಂದರೆ ಅವ್ರು ಕೇಳಿರೋದು ಆ್ಯಂಗಲ್ ಎ ಬಿದ ಆ್ಯಂಗಲ್ ನಾವು ಫ್ಯಾಟ್ ಮಾಡಬೇಕಾಗಿರೋದಿಲ್ಲ, ಅಂದರೆ ಬಿ ಅನ್ನೋದೇ ಟೀಟಾ ಆಗಿರುತ್ತೆ ಇಲ್ಲಿ. ಓಕೆ, ಸೊ ಇವಾಗ ನಾನು ಆಲ್ರೆಡಿ ಹೇಳಿದೆ 2 ಪಾಯಿಂಟ್ ಕೊಟ್ಟಾಗ ವೆಕ್ಟರ್ನ ಹೆಂಗೆ ಫ್ಯಾಟ್ ಮಾಡಬೇಕು, ವೆಕ್ಟರ್ ಜಾಯ್ನಿಂಗ್ ದ 2 ಪಾಯಿಂಟ್ ಫಾರ್ಮುಲಾನ ಅಪ್ಲೈ ಮಾಡಿ ಮಾಡಬೇಕು. ಓಕೆ, ಸೊ ವೆಕ್ಟರ್ ಜಾಯ್ನಿಂಗ್ 2 ಪಾಯಿಂಟ್ ಫಾರ್ಮುಲಾ ಅಂದರೆ ಎ ಬಿನ ಫ್ಯಾಟ್ ಮಾಡಬೇಕು. ಹಿಂಗಿತ್ತು ಹೇಳಿದೆ ನಾನು, x2 ಮೈನಸ್ x1. x2 ಮೈನಸ್ ಅಂದರೆ ಇವಾಗ ಇದು x2 ಆಯ್ತು. ಇವಾಗ x2 ಮೈನಸ್ x1, 1 ಮೈನಸ್ 1 ಅಂದರೆ 2 i ಕ್ಯಾಪ್, 2 ಮೈನಸ್ 0 ಅಂದರೆ 2ನೇ ಆಗುತ್ತೆ, 2j ಕ್ಯಾಪ್. ಅದಾದಮೇಲೆ 3 ಮೈನಸ್ 0 ಅಂದರೆ ಇದು 3ನೇ ಆಗುತ್ತೆ, 3k ಕ್ಯಾಪ್. ಇದು ಸಿಕ್ತು ನಮಗೆ ಬಿ ಎ ವೆಕ್ಟರ್. ಇನ್ನು ಅದೇ ಥರನಾಗಿ ಬಿ ಸಿ ಒಂದು ಮಾಡ್ಕೊಡಿ. ಬಿ ಸಿ ಅಂದರೆ ಇವಾಗ ಇದು x2 ಆಗುತ್ತೆ, 0 ಮೈನಸ್ 1 ಅಂದರೆ ಮೈನಸ್ ಮೈನಸ್ ಪ್ಲಸ್ ಆಗಿ ಇದು i ಆಯಿತು. 1 ಮೈನಸ್ 0 ಅಂದರೆ 1ನೇ, ಅಂದರೆ ಇದು ಜೆ ಆಗುತ್ತೆ. 2 ಮೈನಸ್ 0 ಅಂದರೆ 2ನೇ ಆಯಿತು, ಅಂದರೆ 2k ಕ್ಯಾಪ್. ಸೊ ಬಿ ಎ ಸಿಕ್ತು, ಬಿ ಸಿ ಸಿಕ್ತು. ನೀವು ಏನು ಮಾಡಿ, ಬಿ ಎಗೆ ನಾನು ಎ ವೆಕ್ಟರ್ ಅಂತ ಕೊಡ್ತೀನಿ, ಇದಕ್ಕೆ ಬಿ ವೆಕ್ಟರ್ ಅಂತ ಕೊಡ್ತೀನಿ. ಇವಾಗ ಇದರದ್ದು ಆ್ಯಂಗಲ್ನ ನಾವಿಲ್ಲಿ ಫ್ಯಾಟ್ ಮಾಡಬೇಕು. ಆ್ಯಂಗಲ್ ಫ್ಯಾಟ್ ಮಾಡಬೇಕಂದ್ರೆ ಫಾರ್ಮುಲಾ ಏನಿತ್ತು ನೋಡಿ ನಮ್ಮದು, ಅದನ್ನೇ ಅಪ್ಲೈ ಮಾಡೋದು. ಎ ಡಾಟ್ ಬಿ ಈಸ್ ಈಕ್ವಲ್ಸ್ ಟು, ಓಕೆ, ಎ ಡಾಟ್ ಬಿ ಈಸ್ ಈಕ್ವಲ್ಸ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ. ಕಾಣಿಸ್ತಾ ಇದೆ ಅಲ್ವಾ ಇದು? ಓಕೆ, ಮ್ಯಾಗ್ನಿಟ್ಯೂಡ್ ಆಫ್ ಎ, ಮ್ಯಾಗ್ನಿಟ್ಯೂಡ್ ಆಫ್ ಬಿ, ಕಾಸ್ ಥೀಟಾ. ಓಕೆ, ಇದನ್ನೇ ನಾವು ಈ ಥರ ಬರೀಬೋದಾ? ಹಾಗೆ ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ, ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಇಲ್ಲಿ ಮ್ಯಾಗ್ನಿಟ್ಯೂಡ್ ಬರಲ್ಲ. ಓಕೆ, ಸೊ ಇವಾಗ ಎ ಡಾಟ್ ಬಿನ ಮಾಡಬೇಕು ಅಂದರೆ ಇದರಿಂದ ಇದೆ ಆಯ್ಕೆ ಡೈರೆಕ್ಟಾಗಿ ಮಾಡ್ತಾಯಿದ್ದೆ ನೋಡಿ ನಾನು. 2 ಇಂಟು 1 ಅಂದರೆ 2 ಆಗುತ್ತೆ. ಅದಾದಮೇಲೆ ಪ್ಲಸ್ 2 ಇಂಟು 1 ಮತ್ತು ಜೆ ಡಾಟ್ ಜೆ ಮಾಡಿದಾಗ 2 ಇಂಟು 1 2ನೇ ಆಗುತ್ತೆ. 3 ಇಂಟು 2 6 ಆಯಿತು. ಇದು ಎ ಡಾಟ್ ಬಿ. ಇವಾಗ ಮ್ಯಾಗ್ನಿಟ್ಯೂಡ್ ಆಫ್ ಎ ಮಾಡಬೇಕು. ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂದರೆ ಎಷ್ಟಿದೆ? ಇಲ್ಲಿ 2 ಇದೆ, ಅಂದರೆ 2 ಸ್ಕ್ವೇರ್ ಅಂದರೆ 4 ಮತ್ತು 2 ಇದೆ, 4, 3 ಸ್ಕ್ವೇರ್ ಅಂದರೆ 9. ಮತ್ತು ಬಿ ವೆಕ್ಟರ್ 1 ಸ್ಕ್ವೇರ್ ಅಂದರೆ 1 ಮತ್ತು 1 ಸ್ಕ್ವೇರ್ ಅಂದರೆ 1, 2 ಸ್ಕ್ವೇರ್ ಅಂದರೆ 4. ನೆಕ್ಸ್ಟ್ 2 ಪ್ಲಸ್ 2 4, 4 ಪ್ಲಸ್ 6 ಅಂದರೆ 10 ಆಯಿತು, ಡಿವೈಡೆಡ್ ಬೈ 4 ಪ್ಲಸ್ 4 ಅಂದರೆ 8, 8 ಪ್ಲಸ್ 9 ಅಂದರೆ 17, ಇದು ರೂಟ್ 17. 5 ಪ್ಲಸ್ 1 ಅಂದರೆ 6. ಇದಾಯಿತು ಕಾಸ್ ಆಫ್ ಥೀಟಾ. ಓಕೆ, ಸೊ ಇಷ್ಟೇ ಬರೆದ್ರೂ ಕೂಡ ನಡೆಯುತ್ತೆ. ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನೀವು ಸಿಂಪ್ಲಿಫೈ ಮಾಡಿ ಒಳಗಿನ ಮಲ್ಟಿಪ್ಲೈ ಮಾಡಿಟ್ಟು ಬರೆಯುತ್ತೆ. 17 ಇಂಟು 2 ಮಾಡಿ, 17 ಇಂಟು 6 ಮಾಡಿದರೆ ಎಷ್ಟಾಗುತ್ತೆ? 102 ಆಗುತ್ತಾ? ಅಷ್ಟು ಬರೆದ್ರೆ ಮುಗೀತು ನೋಡಿ. ಹಾಗಾಗಿ ಟೀಟಾ ಒಂದು ಈ ಸೈಡ್ ತೊಗೊಂಡು ಬರೆದ್ರೆ ನಡೆಯುತ್ತೆ. ಟೀಟಾ ಈಸ್ ಈಕ್ವಲ್ಸ್ ಟು ಕಾಸ್ ಈಚೆ ಕಡೆ ಶಿಫ್ಟ್ ಮಾಡಿದರೆ ಕಾಸ್ ಇನ್ವರ್ಸ್ ಆಫ್ 10 ಡಿವೈಡ್ ಬೈ ರೂಟ್ ಆಫ್, ಇದು 17 ಇಂಟು 6 ಅಂದರೆ 102. ಅದನ್ನು ಬರ್ಬಿಡಿ. ಇದು ನಿಮ್ಮದು ಲಾಸ್ಟ್ ಆನ್ಸರ್.